ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಥೈರಾಯ್ಡ್ ಸಮಸ್ಯೆ ಅಂದ್ರೇನು, ಇದು ಯಾವ ರೀತಿ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ರೇಷ್ಮಾ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಇವತ್ತು ನಾವು ಈ ಥೈರಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲಿಗೆ ಈ ಥೈರಾಯ್ಡ್ ಸಮಸ್ಯೆ ಅಂದರೆ ಏನು ಡಾಕ್ಟರ್? ಥೈರಾಯ್ಡ್ ಸಮಸ್ಯೆ ಅಂತ ನಾವು ಆಲ್ ಟುಗೆದರ್ ಆಗಿ ಹೇಳೋದು. ಸೊ ನಮ್ಮದು ಥೈರಾಯ್ಡ್ ಅಂತ ಒಂದು ಗ್ರಂಥಿ ನಮ್ಮದು ನೆಕ್ಕದು ಮುಂಭಾಗದಲ್ಲಿ ಇರುವಂಥ ಬಟರ್ಫ್ಲೈ ಶೇಪಲ್ಲಿ ಇರುವಂಥ ಗ್ರಂಥಿನ ನಾವು ಥೈರಾಯ್ಡ್ ಅಂತ ಹೇಳ್ತೀನಿ. ಸೊ ಈ ಥೈರಾಯ್ಡಿಂದ ನಮಗೆ ಬಾಡಿಗೆ ಬೇಕಂತ ಇರುವಂಥ 2-3 ಹಾರ್ಮೋನ್ಸ್ನ ರಿಲೀಸ್ ಮಾಡ್ತಾ ಇರುತ್ತೆ. ಸೊ ಅದ್ರ ಮೇಲೆ ಆ ಒಂದು ಹಾರ್ಮೋನ್ ಲೆವೆಲಲ್ಲಿ ಏನಾದರೂ ಜಾಸ್ತಿ ಆಗುವಂಥದ್ದು ಅಥವಾ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗುವಂಥದ್ದು, ಸೊ ಈ ರೀತಿ ರಿಲೇಟ್ ಆಗಿ ಏನಾದರೂ ಪ್ರಾಬ್ಲಮ್ ಬಂತು ಅಂದರೆ ಅದಕ್ಕೆ ನಾವು ಒಂದು ಟುಗೆದರ್ ಆಗಿ ನಾವು ಥೈರಾಯ್ಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣಗಳೇನು ಅಂತ ನೋಡೋದಾದ್ರೆ? ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಮುಖ್ಯ ಕಾರಣಗಳೇನಂತ ನೋಡಿದರೆ, ಒಂದು ನಮ್ಮದು ಏಜ್ ಫ್ಯಾಕ್ಟರ್ ಒಂದು ಹೇಳ್ತೀನಿ. ಆಮೇಲೆ ಇನ್ನೊಂದು ಜೆಂಡರ್ ವೈಸ್ ನೋಡಿದರೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಾವು ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಆಮೇಲೆ ಏನಂದರೆ ಅದೇ ಅವರದ್ದು ಹ್ಯಾಬಿಟ್ಸ್ ಏನಾದರೂ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು, ಆಮೇಲೆ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಇರುತ್ತೆ. ಸೊ ಆ ರೀತಿ ಇರೋ ಏನಾದರೂ ಕಾಯಿಲೆ ಇದ್ರೂ ಅದಕ್ಕೆ ಅಸೋಸಿಯೇಟ್ ಆಗಿನೂ ಥೈರಾಯ್ಡ್ ಪ್ರಾಬ್ಲಮ್ಸ್ ನಮಗೆ ಬರ್ಬೋದು. ಆಮೇಲೆ ಇನ್ನೊಂದು, ಇವಾಗ ನಿಮಗೆ ಫ್ಯಾಮಿಲಿಯಲ್ಲಾಗಿ ಅಥವಾ ಅನುವಂಶೀಯವಾಗಿ ಏನಾದರೂ ಪ್ರಾಬ್ಲಮ್ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಇತ್ತು ಅಂದರೆ ಆ ರೀತಿಯೂ ನಮಗೆ ಥೈರಾಯ್ಡ್ ಸಮಸ್ಯೆ ಎಲ್ಲ ಬರಲಿಕ್ಕೆ ಸಾಧ್ಯತೆ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಲಕ್ಷಣಗಳೇನು ಅಂತ, ಸಿಂಪ್ಟಮ್ಸ್ ಬಗ್ಗೆ ಹೇಳಲಿಕ್ಕೆ ಮುಂಚೆ ನಾವು ಅದರದ್ದು ಟೈಪ್ಸ್ ಬರುತ್ತೆ. ಸೊ ಅಂದರೆ ಎರಡಾಗಿ ಏನೋ ಹೇಳಿದ್ರಲ್ಲ, ಒಂದು ಕಡಿಮೆ ಪ್ರಮಾಣದಲ್ಲಿ ಹಾರ್ಮೋನ್ ರಿಲೀಸ್ ಆಗುವಂಥದ್ದು ಒಂದು ಇರುತ್ತೆ, ಆಮೇಲೆ ಇನ್ನೊಂದು ಜಾಸ್ತಿಯಾಗಿ ಅತಿ ಥೈರಾಯ್ಡ್ ಅಂತ ಒಂದು ಕಂಡೀಷನ್ಸ್ ಕೂಡ ಇರುತ್ತೆ. ಸೊ ಆ ರೀತಿ ಹೈಪೋಥೈರಾಯ್ಡ್ ಮತ್ತು ಹೈಪರ್ ಥೈರಾಯ್ಡ್ ಅಂತ ಎರಡಾಗಿ ನಾವು ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಹೈಪೋಥೈರಾಯ್ಡಲ್ಲಿ ಹೇಗೆ ಆಗುತ್ತೆ ಅಂದರೆ ಆ ಒಂದು ಹಾರ್ಮೋನ್ ರಿಲೀಸ್ ಆಗೋದು ನಮ್ಮದು ನಾರ್ಮಲ್ ನಮ್ಮದು ಬಾಡಿಗೆ ಬೇಕಂತಷ್ಟು ಅಮೌಂಟಲ್ಲಿ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗುವಂಥದ್ದು. ಸೊ ಅದಕ್ಕೆ ನಾವು ಹೈಪೋಥೈರಾಯ್ಡ್ ಅಥವಾ ಕಮ್ಮಿ ಪ್ರಮಾಣದಲ್ಲಿ ರಿಲೀಸ್ ಆಗುವಂತ ಹೇಳ್ತೀನಿ. ಸೊ ಆ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಹೇಗೆ ಆಗುತ್ತೆ ಅಂದರೆ ನಮ್ಮದು TSH ಅಂತ ಇನ್ನೊಂದು ಹಾರ್ಮೋನ್ ಬರುತ್ತೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ. ಸೊ ಅದು ನಮ್ಮದು ಪಿಟ್ಯೂಟರಿ ಗ್ರಂಥಿಯಿಂದ ರಿಲೀಸ್ ಆಗುವಂಥದ್ದು. ಸೊ ಆ ಹಾರ್ಮೋನದು ರಿಲೀಸ್ ಜಾಸ್ತಿ ಆಗುವಾಗ ನಮಗೆ ಹೈಪೋಥೈರಾಯ್ಡ್ ಸಮಸ್ಯೆ ಆಗುವಂಥದ್ದು. ಯಾಕೆ ಅಂದರೆ ಪಿಟ್ಯೂಟರಿ ಗ್ರಂಥಿನೇ ನಮ್ಮದು ಥೈರಾಯ್ಡ್ ಫಂಕ್ಷನ್ನ ಸ್ವಲ್ಪ ಮಾನಿಟರ್ ಮಾಡುವಂಥದ್ದು. ಹೇಗೆ ಅಂದರೆ ನಮ್ಮದು ಬಾಡಿಗೆ ಇವಾಗ T3 T4 ಅಂತ 2 ಮೇಜರ್ ಹಾರ್ಮೋನ್ ನಮ್ಮದು ಥೈರಾಯ್ಡಿಂದ ರಿಲೀಸ್ ಆಗುತ್ತೆ. ಸೊ ಆ ಒಂದು ಹಾರ್ಮೋನ್ ನಮಗೆ ಬಾಡಿಗೆ ಯಾವಾಗ ಸ್ವಲ್ಪ ಬೇಕು ಅಂತ ಇದ್ದಾಗ ನಮ್ಮ ಬಾಡಿಯಲ್ಲಿ ಈ ರೀತಿ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಗುವಾಗ ಪಿಟ್ಯೂಟರಿಗೆ ಅದಕ್ಕೆ ಒಂದು ಸ್ಟಿಮ್ಯುಲಸ್ ಸಿಗುತ್ತೆ. ಏನಂದರೆ ಓಕೆ, ಕಡಿಮೆ ಆಗಿ ರಿಲೀಸ್ ಆಗ್ತಾ ಇದೆ, ಸೊ ನಂದು TSH ಅಂತ ಇರೋ ಹಾರ್ಮೋನ್ ಸ್ವಲ್ಪ ಜಾಸ್ತಿಯಾಗಿ ರಿಲೀಸ್ ಮಾಡಬೇಕು ಅಂತ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ TSHದ ಅಮೌಂಟ್ ಜಾಸ್ತಿಯಾಗಿ ರಿಲೀಸ್ ಆಗುವಂಥದ್ದು, ಆದ್ರೂ T3 T4 ಸಾಕಷ್ಟು ಅಮೌಂಟಲ್ಲಿ ರಿಲೀಸ್ ಆಗಲ್ಲ ಅಂತ ಇರೋದು. ಸೊ ಹಾಗೆ ನಮಗೆ ಹೈಪೋಥೈರಾಯ್ಡ್ ಸಮಸ್ಯೆ ಬರುವಂಥದ್ದು. ಸೊ ಆ ರೀತಿ ಸಿಂಪ್ಟಮ್ಸ್ ನೋಡುವಾಗ ಹೇಗೆ ಆಗುತ್ತೆ ಅಂದರೆ ನಮಗೆ ಹಾರ್ಟ್ ರೇಟ್, ಫಸ್ಟ್ ನಾವು ಹಾರ್ಟ್ ಬಗ್ಗೆ ಹೇಳೋಣ. ಹಾರ್ಟ್ ರೇಟ್ ಬಂದು ತುಂಬ ಕಡಿಮೆಯಾಗಿ ಬೀಟ್ ಆಗುವಂಥದ್ದು. ಸೊ ಅದಕ್ಕೆ ನಾವು ಬ್ರೆಡಿಕಾರ್ಡಿಯಾ ಅಂತ ಹೇಳ್ತೀನಿ. ಅಂದರೆ ಹಾರ್ಟ್ ರೇಟ್ ನಾರ್ಮಲ್ ಆಗಿ ಒಂದು 80 to 100 ಬೀಟ್ಸ್ ನೋಡಿದರೆ 80ಯಿಂದ ಕಡಿಮೆ ಪ್ರಮಾಣದಲ್ಲಿ ನಮ್ಮದು ಹಾರ್ಟ್ ಬೀಟ್ನ ನೋಡುವಂಥದ್ದು. ಆಮೇಲೆ ಏನಂದರೆ ಅವ್ರದ್ದು ಮೈಂಡ್ ರಿಲೇಟೆಡ್ ಆಗಿ ಮೂಡ್ ಸ್ವಿಂಗ್ಸ್ ಬರುವಂಥದ್ದು, ಆಮೇಲೆ ಡಿಪ್ರೆಷನ್ ಆಗುವಂಥದ್ದು, ಸೊ ಏನೂ ಮಾಡೋಕ್ಕಾಗಲ್ಲ, ತುಂಬ ಲೇಝಿ ಫೀಲ್ ಆಗುವಂಥದ್ದು. ಸೊ ಈ ರೀತಿ ಇರೋ ಸಿಂಪ್ಟಮ್ಸ್ ನಾವು ಜಾಸ್ತಿಯಾಗಿ ನೋಡ್ತೀವಿ. ಅದೇ ರೀತಿ ಅವರದ್ದು ಇಂಟೆಸ್ಟೈನಲ್ ಸಿಂಪ್ಟಮ್ಸ್ ಅಂದರೆ GIT ರಿಲೇಟೆಡ್ ಆಗಿ ನೋಡಿದರೆ ಅವರಿಗೆ ಜಾಸ್ತಿಯಾಗಿ ಹಸಿವು ಕಡಿಮೆ ಆಗುವಂಥದ್ದು, ಹಾಗಾಗಿ ಅವರದ್ದು ವೆಯ್ಟ್ ಗೇನ್ ಜಾಸ್ತಿಯಾಗಿ ಬರುವಂಥದ್ದು, ಹಾಗಾಗಿ ಅವರಿಗೆ ಕಾನ್ಸ್ಟಿಪೇಷನ್ ಆಗ್ಬೋದು. ಸೊ ಮತ್ತು ತುಂಬ ಕಷ್ಟವಾಗುತ್ತೆ ಲೈಕ್ ಮೋಷನ್ ಪಾಸ್ ಮಾಡೋಕ್ಕೆ. ಸೊ ಅದರಿಂದ ಅವರಿಗೆ ಲೇಟರ್ ಆನ್ ಹೆಮರಾಯ್ಡ್ಸ್ ಆಗುವಂಥದ್ದು ಅಥವಾ ಫಿಷರ್ಸ್ ಬರುವಂಥದ್ದು ಸಾಧ್ಯತೆ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಈ ರೀತಿ ಆಮೇಲೆ ಏನಂದರೆ ಅವರಿಗೆ ಕೋಲ್ಡ್ ಇಂಟಾಲರೆನ್ಸ್ ಇರುತ್ತೆ, ಜಾಸ್ತಿಯಾಗಿ ಅವರಿಗೆ ಚಳಿ ತಡಿಲಿಕ್ಕೆ ಆಗಲ್ಲ ಅಂತ ಇರೋದು ಕೂಡ ಜಾಸ್ತಿಯಾಗಿ ನಾವು ಕಡಿಮೆ ಪ್ರಮಾಣದಲ್ಲಿ ಹಾರ್ಮೋನ್ ರಿಲೀಸ್ ಆಗುವಾಗ ಅಂಥ ಕಂಡೀಷನಲ್ಲಿ ಕಾಣಿಸ್ತಾ ಇದೆ, ಅಂದರೆ ಹೈಪೋಥೈರಾಯ್ಡಲ್ಲಿ. ಅದೇ ರೀತಿ ಹೈಪರ್ ಥೈರಾಯ್ಡಲ್ಲಿ ಹೇಗೆ ಆಗುತ್ತೆ ಅಂದರೆ ಹೈಪರ್ ಥೈರಾಯ್ಡಲ್ಲಿ ನಮ್ಮದು ಹಾರ್ಮೋನ್ ಲೆವೆಲ್ ಅತಿಯಾಗಿ ರಿಲೀಸ್ ಆಗುವಂಥದ್ದು. ಸೊ ಆ ಟೈಮಲ್ಲಿ ಹೇಗೆ ಅಂದರೆ ನಮ್ಮದು TSH ಅಂತ ಹಾರ್ಮೋನದು ಅಮೌಂಟ್ ಬಂದು ತುಂಬ ಕಡಿಮೆ ಇದರಲ್ಲಿ ಕಾಣುವಂಥದ್ದು.
ಆದ್ರೂ T3 T4 ಜಾಸ್ತಿ ಅಮೌಂಟಲ್ಲಿ ನಾವು ನೋಟ್ ಮಾಡ್ತೀವಿ ಬ್ಲಡ್ ಟೆಸ್ಟ್ ಮಾಡುವಾಗ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಸಿಮ್ಟಮ್ಸ್ ಹೇಗೆ ಆಗುತ್ತೆ ಅಂದರೆ, ಇವಾಗ ನಾನು ಹೈಪೋಥೈರಾಯ್ಡ್ ಹೇಳಿರೋ ಸಿಮ್ಟಮ್ಸದು ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಸಿಮ್ಟಮ್ಸ್ ನಾವು ನೋಡ್ತೀವಿ. ಹೇಗೆ ಅಂದರೆ, ಇವಾಗ ಮೈಂಡ್ ರಿಲೇಟೆಡ್ ಆಗಿ ನೋಡಿದರೆ ಅವರು ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಬರುವಂಥದ್ದು, ತುಂಬ ಆ್ಯಕ್ಟಿವ್ ಆಗಿ ಅವರದ್ದು ಬಾಡಿ ಎಲ್ಲ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅವರು. ಆಮೇಲೆ ಏನಂದರೆ ಅವರಿಗೆ ಸ್ವಲ್ಪ ಶಕ್ತಿ ತಡಿಲಿಕ್ಕೆ ಆಗಲ್ಲ ಅಂತಿರೋದು. ಯಾಕೆಂದರೆ ಹೈಪೋಥೈರಾಯ್ಡಲ್ಲಿ ಅವರಿಗೆ ಚಳಿ ತಡಿಲಿಕ್ಕೆ ಆಗಲ್ಲ, ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ಹೈಪರ್ ಥೈರಾಯ್ಡಲ್ಲಿ ಅವರಿಗೆ ಚಳಿ ತಡಿಲಿಕ್ಕೆ ಆಗಲ್ಲ ಅಂತ ಇರೋದು. ಸೊ ಆಮೇಲೆ ಏನಾಗುತ್ತೆ ಅಂದರೆ ಅವ್ರ ಬಾಡಿಯಲ್ಲಿ ತುಂಬ ಚೇಂಜಸ್ ಆಗುವಂಥದ್ದು, ತುಂಬ ಡ್ರೈನೆಸ್ ಬರುವಂಥದ್ದು, ಸ್ಕಿನ್ ಡ್ರೈ ಆಗುವಂಥದ್ದು, ಇದೆಲ್ಲ ನಾವು ಜಾಸ್ತಿಯಾಗಿ ನೋಡ್ತೀವಿ. ಆಮೇಲೆ ಏನಂದರೆ ಅವ್ರದ್ದು ಹಾರ್ಟ್ ರೇಟ್ ನೋಡುವಾಗ ಹಾರ್ಟ್ ರೇಟ್ ತುಂಬ ಫಾಸ್ಟಾಗಿ ಬೀಟ್ ಆಗುವಂಥದ್ದು, ಅದಕ್ಕೆ ನಾವು ಟಕಿಕಾರ್ಡಿಯಾ ಹೇಳ್ತೀನಿ. ನಾರ್ಮಲಿ 80 to 100 ನೋಡಿದರೆ ಮೋರ್ ದೆನ್ 100 ಬೀಟ್ಸ್ ಪರ್ ಮಿನಿಟ್ ನಮ್ಮದು ಹೈಪರ್ ಥೈರಾಯ್ಡಲ್ಲಿ ಹಾರ್ಟ್ ರೇಟ್ನ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಹೇಗೆ ಆಗುತ್ತೆ ಅಂದರೆ ಅವರದ್ದು ಹಸಿವು ಜಾಸ್ತಿ ಆಗುತ್ತೆ. ಫ್ರೀಕ್ವೆಂಟ್ ಆಗಿ ಅವರಿಗೆ ತಿನ್ನಬೇಕು ಅಂದರೆ ಬೇಗ ಬೇಗ ಅದು ತಿನ್ನೋದೆಲ್ಲ ಬೇಗ ಬೇಗ ಡೈಜೆಸ್ಟ್ ಆಗುತ್ತೆ. ಸೊ ದಟ್ ಏನಾಗುತ್ತೆ, ಅವರಿಗೆ ಇನ್ನೂ ಬೇಗ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಸಿವು ಜಾಸ್ತಿಯಾಗಿ ಆಗುತ್ತೆ. ಆಮೇಲೆ ಅವರದ್ದು ಡೈಜೆಷನ್ ಕೂಡ ಫಾಸ್ಟಾಗಿ ಆಗೋದ್ರಿಂದ ಏನಾಗುತ್ತೆ, ಅವರಿಗೆ ಲೂಸ್ ಸ್ಟೂಲ್ಸ್ ಜಾಸ್ತಿಯಾಗಿ ಕಾಣುತ್ತೆ. ಆಮೇಲೆ ಏನಂದರೆ ಎಷ್ಟು ತಿಂದರೂ ಕೂಡ ಅವರಿಗೆ ವೆಯ್ಟ್ ಲಾಸ್ ಕಾಣುತ್ತೆ. ಅವರಿಗೆ ಹೈಪೋಥೈರಾಯ್ಡಲ್ಲಿ ನಮಗೆ ವೆಯ್ಟ್ ಗೇನ್ ಆಗುತ್ತೆ, ಹೈಪರ್ ಥೈರಾಯ್ಡಲ್ಲಿ ಅವರಿಗೆ ವೆಯ್ಟ್ ಲಾಸ್ ಕಾಣುತ್ತೆ ಜಾಸ್ತಿಯಾಗಿ. ಯಾಕೆ ಅಂದರೆ ಜಾಸ್ತಿ ತಿಂದ್ರೂ ಅಷ್ಟು ಜಾಸ್ತಿಯಾಗಿ ಮೋಷನ್ ಪಾಸ್ ಆಗುತ್ತೆ, ಲೂಸ್ ಸ್ಟೂಲ್ಸ್ ಇರುತ್ತೆ, ಡೈಜೆಷನ್ ಕೂಡ ಆ ರೀತಿ ಫಾಸ್ಟಾಗಿ ಆಗುವಂಥದ್ದು. ಸೊ ಅದರಿಂದ ಅವರಿಗೆ ಜಾಸ್ತಿಯಾಗಿ ವೆಯ್ಟ್ ಲಾಸ್ನ ನಾವು ಕಾಣ್ತೀವಿ. ಸೊ ಈ ರೀತಿ ಎರಡು ಕಂಡೀಷನಲ್ಲಿನೂ ಸಿಮ್ಟಮ್ಸ್ ನೋಡುವಾಗ ಈ ರೀತಿ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿ ನಾವು ಕಾಣಿಸ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಕಾಮನ್ ಆಗಿಬಿಟ್ಟಿದೆ ಅಂತ? ಕಾಮನ್ ಆಗಿ ಅದೇ ಇವಾಗ ನಾವು ಹೇಳಿದ್ರಲ್ಲ, ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣ್ತಾ ಇದೆ ಅಂತ. ಸೊ ಏಜ್ ಫ್ಯಾಕ್ಟರ್ ನೋಡುವಾಗ ಮೇ ಬಿ ಟೀನೇಜಿಂದ ಕೂಡ ಕೆಲವರಿಗೆ ಈ ರೀತಿ ಪ್ರಾಬ್ಲಮ್ಸ್ ಇವಾಗ ಆಗ್ತಾ ಇದೆ, ಹೈಪೋ ಆಗಲಿ ಹೈಪರ್ ಆಗಲಿ. ಟೀನೇಜ್ ಏಜಿಂದ ಕೂಡ ಕೆಲವು ಮಕ್ಕಳಲ್ಲಿ ಜಾಸ್ತಿಯಾಗಿ ನಾವು ಈ ರೀತಿ ಇರೋ ಥೈರಾಯ್ಡ್ ಸಮಸ್ಯೆಗಳನ್ನ ನೋಟ್ ಮಾಡ್ತೀವಿ. ಆಮೇಲೆ ಮೇಜರ್ ಆಗಿ ಇವಾಗ ಟೀನೇಜ್ ಬಿಟ್ಟು ನಾವು ನೋಡುವಾಗ ಮೇಜರ್ ಆಗಿ ಒಂದು 20-25 ದಾಂಡಿ ಆದ ನಂತರ ಕೆಲವರಲ್ಲಿ ಜಾಸ್ತಿಯಾಗಿ, ಮಹಿಳೆಯರಲ್ಲಿ ಜಾಸ್ತಿಯಾಗಿ ನಾವು ಥೈರಾಯ್ಡ್ ಸಿಮ್ಟಮ್ಸ್ನ ಕಾಣಿಸ್ತಾ ಇದೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ? ಕಾಂಪ್ಲಿಕೇಶನ್ಸ್ ಈಗ ಅದು ಎರಡೂ ಕಂಡೀಷನಲ್ಲಿನೂ ಜಾಸ್ತಿಯಾಗಿ ಡಿಫ್ರೆಂಟ್ ಆಗಿ ಇರುವಂಥ ಆರ್ಗನ್ಸ್ ಮೇಲೆ ಎಫೆಕ್ಟ್ ಆಗುವಂಥದ್ದು, ಡಿಫ್ರೆಂಟ್ ಟೈಪ್ ಆಗಿ ಕಾಂಪ್ಲಿಕೇಶನ್ಸ್ ಎಂಡ್ ಆಗುವಂಥದ್ದೆಲ್ಲ ಇದೆ. ಸೊ ಮೇಜರ್ ಆಗಿ ನಮ್ಮದು ಮೇನ್ ಆರ್ಗನ್ ಅಂತ ಇರೋದು ಹಾರ್ಟ್ ಅಂತ ಹೇಳ್ತೀನಿ. ಸೊ ಹಾರ್ಟಲ್ಲಿ ನಮಗೆ ಏಟ್ರಿಯಲ್ ಫಿಬ್ರಿಲೇಷನ್ ಅಂತಂದರೆ ಇರೆಗ್ಯುಲರ್ ರಿದಮ್ ಬರುತ್ತೆ. ಸೊ ಏನಾಗುತ್ತೆ ಅಂದರೆ ಇವಾಗ ಹೈಪರ್ ಥೈರಾಯ್ಡಲ್ಲಿ ಅಥವಾ ಹೈಪರ್ ಥೈರಾಯ್ಡಲ್ಲಿ ಹೇಗೆ ಆಗುತ್ತೆ, ಇರೆಗ್ಯುಲರ್ ಹಾರ್ಟ್ ಬೀಟ್ಸ್ ಬರುತ್ತೆ. ಒಂದರಲ್ಲಿ ಜಾಸ್ತಿಯಾಗಿ ಹೃದಯದು ಬೀಟ್ ಆಗುವಂಥದ್ದು, ಇನ್ನೊಂದರಲ್ಲಿ ಹೃದಯ ಬೀಟ್ ಬಂದು ತುಂಬ ಕಡಿಮೆ ಪ್ರಮಾಣದಲ್ಲಿ ಆಗುವಂಥದ್ದು. ಸೊ ಎರಡು ಕಂಡೀಷನಲ್ಲಿನೂ ಹಾರ್ಟ್ ರೇಟ್ ತುಂಬ ಇರೆಗ್ಯುಲರ್ ಆಗಿ ಆಗುವಂಥದ್ರಿಂದ ಅವರಿಗೆ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಜಾಸ್ತಿಯಾಗಿ ಬರುವಂಥದ್ದು. ಇಫ್ ಇಟ್ ಈಸ್ ಅನ್ಟ್ರೀಟೆಡ್, ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ಅಂದರೆ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಎಂಡ್ ಆಗುವಂಥದ್ದು. ಸೊ ಈ ರೀತಿ ಎಂಡ್ ಆಗುವಾಗ ಅವರಿಗೆ ಪ್ರಾಬ್ಲಮ್ಸ್ ಕ್ಲಾಟ್ ಆಗೋಕ್ಕೆ ಅಥವಾ ಸಾಕಷ್ಟು ಅಮೌಂಟಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆಲ್ಲ ಕಷ್ಟ ಆಗುವಂಥದ್ದು. ಆಮೇಲೆ ಇನ್ನೊಂದು ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲಿಯರ್ ಅಂತ ಮೇ ಬಿ ಬರ್ಬೋದು. ಆಮೇಲೆ ಸ್ಟ್ರೋಕ್ ಬರ್ಬೋದು. ಸ್ಟ್ರೋಕ್ ಅಂದರೆ ಹೀಗೆ ಇರೆಗ್ಯುಲರ್ ಆಗಿ ಹಾರ್ಟ್ ಬೀಟ್ ಆಗೋದ್ರಿಂದ ಕ್ಲಾಟ್ಸ್ ಏನಾದರೂ ಆದರೆ ಅದು ನಮ್ಮದು ಬ್ರೈನಿಗೆ ಹೋಗುವಂಥದ್ದು. ಹಾಗಾಗಿ ಬ್ರೈನಲ್ಲಿ ನಮಗೆ ಈ ರೀತಿ ಇರುವ ಸ್ಟ್ರೋಕ್ ಬರೋಕ್ಕೆ ಎಲ್ಲ ಕಾರಣವಾಗುತ್ತೆ. ಬಿಕಾಸ್ BP ಜಾಸ್ತಿ ಆಗುವಂಥದ್ದು. ಹೇಗೆ ಅಂದರೆ ನಮ್ಮದು ಹಾರ್ಟ್ ರೇಟ್ ಎಲ್ಲ ತುಂಬ ಜಾಸ್ತಿಯಾಗಿ ಬೀಟ್ ಆಗುವಾಗ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಅಷ್ಟೊಂದು ಫಾಸ್ಟಾಗಿ ಆಗುವಂಥದ್ದು. ಅದರಿಂದ ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ನಮಗೆ ಈ ರೀತಿ ಕ್ಲಾಟ್ ಏನಾದರೂ ಇತ್ತು ಅಂದರೆ ಅದು ರೀಚ್ ಆಗುತ್ತೆ, ನಮ್ಮದು ಬ್ರೈನಿಗೆ ರೀಚ್ ಆಗುವಂಥದ್ದು. ಅದರಿಂದ ನಮಗೆ ಸ್ಟ್ರೋಕ್ ಎಲ್ಲ ಎಂಡಪ್ ಆಗೋಕ್ಕೆ ಸಾಧ್ಯತೆ ಇರುತ್ತೆ. ಆಮೇಲೆ ಇನ್ನೊಂದು ಕಂಡೀಷನಲ್ಲಿ ಕಾಂಪ್ಲಿಕೇಶನ್ಸ್ ಥರ ಹೇಗಾಗುತ್ತೆ, ನಮಗೆ BP ಜಾಸ್ತಿ ಆಗುವಂಥದ್ದು. ಆಮೇಲೆ ಏನಾದರೂ ಇದ್ರ ರಿಲೇಟೆಡ್ ಆಗಿ ನಮಗೆ ನರ್ವ್ ಪ್ರಾಬ್ಲಮ್ ಬರುವಂಥದ್ದು, ಅದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀನಿ. ಕೆಲವರಿಗೆ ಜಾಸ್ತಿಯಾಗಿ ಥೈರಾಯ್ಡ್ ಕಂಟ್ರೋಲಲ್ಲಿ ಇಲ್ಲ ಅಂತ ಇದ್ದಾಗ ಅವರಿಗೆ ಟಿಂಗ್ಲಿಂಗ್ ಸೆನ್ಸೇಷನ್, ಜುಮ್ ಹಿಡಿಯುವಂಥದ್ದು, ಆಮೇಲೆ ಪೇಯ್ನ್ ಜಾಸ್ತಿ ಆಗುವಂಥದ್ದು, ಕೆಲವರಿಗೆ ನೋವು ಕಡಿಮೆ ಫೀಲ್ ಆಗುವಂಥದ್ದು ಟುವರ್ಡ್ಸ್ ನಮ್ಮದು ಎಂಡ್ ಎಕ್ಸ್ಟ್ರಿಮಿಟೀಸಿಗೆ, ಅಂದರೆ ನಮ್ಮದು ಫಿಂಗರ್ಸ್ ಇರ್ಬೋದು, ಟೋಸ್ ಇರ್ಬೋದು, ಲೆಗ್ ಇರ್ಬೋದು. ಸೊ ಅದರಲ್ಲಿ ಸೆನ್ಸೇಷನ್ ತುಂಬ ಕಡಿಮೆ ಫೀಲ್ ಆಗುವಂಥದ್ದು. ಸೊ ಅದರಿಂದ ಆ ರೀತಿ ಪೆರಿಫೆರಲ್ ನ್ಯೂರೋಪತಿ ಅಂತ ಇರೋ ಕಾಂಪ್ಲಿಕೇಶನ್ಸ್ ಕೂಡ ನಮಗೆ ಬರ್ಬೋದು. ಆಮೇಲೆ ಇನ್ಫರ್ಟಿಲಿಟಿ ಅಂತ ಇದೆ. ಇನ್ಫರ್ಟಿಲಿಟಿ ಕೂಡ ನಾವು ಜಾಸ್ತಿಯಾಗಿ ಈ ರೀತಿ ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲೇ ಜಾಸ್ತಿಯಾಗಿ ಇನ್ಫರ್ಟಿಲಿಟಿ ಕೂಡ ನಾವು ಇಫ್ ಇಟ್ ಈಸ್ ಅನ್ಟ್ರೀಟೆಡ್, ಅದೆಲ್ಲ ಸರಿಯಾಗಿ ಹೇಳಬೇಕು. ಸರಿಯಾಗಿ ಮಾಡಲಿಲ್ಲ ಅಂದರೆ ಈ ರೀತಿ ಕಾಂಪ್ಲಿಕೇಶನ್ಸ್ ಬರುವಂಥದ್ದು. ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದೆ, ನಿಮ್ಮದು ಹಾರ್ಮೋನ್ ಲೆವೆಲ್ಸ್ ಎಲ್ಲ ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇದೆ ಅಂತ ಇದ್ದಾಗ
ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಎಂಡ್ ಆಗೋದನ್ನು ನಾವು ತುಂಬವಾಗಿ ಕಂಟ್ರೋಲ್ ಮಾಡ್ತಾ ಹೋಗ್ಬೋದು. ಬಟ್ ಏನಂದರೆ ಸರಿಯಾಗಿ ಕಂಟ್ರೋಲ್ ಆಗ್ತಾ ಇಲ್ಲ, ಹಾರ್ಮೋನ್ ಇನ್ನೂ ಜಾಸ್ತಿ ಅಥವಾ ಕಮ್ಮಿ ಇದರಲ್ಲಿ ಆಗ್ತಾ ಇದೆ, ಇನ್ನೂ ಆಗ್ತಾ ಇದೆ ಅಂದಿದ್ದಾಗ ಈ ರೀತಿ ಇರೋ ಕಾಂಪ್ಲಿಕೇಶನ್ಸ್ ಎಲ್ಲ ಎಂಡಪ್ ಆಗೋಕ್ಕೆ ಇರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಥೈರಾಯ್ಡ್ ಸಮಸ್ಯೆಗೆ ಮುಖ್ಯ ಕಾರಣ ಅಂದರೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಕಾರಣ ಏನು ಅಂತ? ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ಕಾರಣ ಬಂದು ಮೇ ಬಿ ನಿಮ್ಮದು ಡಯಟ್ ಇರ್ಬೋದು, ಇಲ್ಲಾಂದರೆ ನಿಮ್ಮದು ಅದೇ ಅನುವಂಶೀಯವಾಗಿ ಬರುವ ಅಂತ ಹೇಳಿದ್ದೆ. ಸೊ ಏನಂದರೆ ಇವಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಈ ರೀತಿ ಥೈರಾಯ್ಡ್ ಸಮಸ್ಯೆ ಇತ್ತು ಅಂದಿದ್ದಾಗ ಅದು ನೆಕ್ಸ್ಟ್ ಜನ್ರೇಷನಿಗೆ ಬರೋಕ್ಕೆ ಒಂದು ಸಾಧ್ಯತೆಯೇ ಇರುತ್ತೆ. ಅದಕ್ಕೆ ನಾವು ಅನುವಂಶೀಯವಾಗಿ ಬರುವ ಅಂತ ಹೇಳೋದು. ಹೇಗೆ ಆಗುತ್ತೆ ಈ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂದರೆ, ಇವಾಗ ನಾನು ನಾರ್ಮಲಿ ಮಹಿಳೆಯರಲ್ಲಿ ಜಾಸ್ತಿ ಕಾಣುತ್ತಾ ಇದೆ ಅಂತ ಹೇಳೋದು ಯಾಕೆ ಅಂದರೆ, ಅವರಲ್ಲಿ ತುಂಬ ಹಾರ್ಮೋನಲ್ ಚೇಂಜಸ್, ತುಂಬ ಲೈಕ್ ಫೇಸಸ್ ಆಫ್ ನಮ್ಮದು ಡೆವಲಪ್ಮೆಂಟ್ಸ್ ಇರುತ್ತೆ. ಫಸ್ಟಾಗಿ ನಮಗೆ ಮೆನ್ಸ್ಟ್ರುವೇಷನ್ ಟೈಮಲ್ಲಿ ಅಂದರೆ ಫಸ್ಟ್ ಮೆನಾರ್ಕ್ ಆಗುವ ಟೈಮಲ್ಲಿ ನಮ್ಮದು ಹಾರ್ಮೋನಲ್ ಲೆವೆಲ್ ಸ್ವಲ್ಪ ಜಾಸ್ತಿಯಾಗಿ, ಲೈಕ್ ಏನು ಹೇಳೋದು, ಫಸ್ಟ್ ಪೀರಿಯಡ್ಸ್ ಆಗುವಾಗ ನಮ್ಮದು ಹಾರ್ಮೋನಲ್ ಲೆವೆಲ್ಸ್ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ರಿಲೀಸ್ ಆಗುವಂಥದ್ದು, ಅದರಿಂದ ನಮ್ಮದು ಥೈರಾಯ್ಡ್ಗೆ ಸ್ಟಿಮ್ಯುಲೇಟ್ ಆಗುವಂಥದ್ದು. ಹಾಗಾಗಿ ಅದರಿಂದ ಕೂಡ ನಮಗೆ ಸ್ವಲ್ಪ ಹಾರ್ಮೋನ್ ಲೆವೆಲ್ ಲೈಕ್ ಜಾಸ್ತಿ ಆಗೋಕ್ಕೇನು ಕಡಿಮೆ ಆಗೋಕ್ಕೇನು ಸಾಧ್ಯತೆ ಇರುತ್ತೆ. ಸೊ ಅದರಿಂದನೇ ಕೆಲವರು ನೋಡುವಾಗ ಇರೆಗ್ಯುಲರ್ ಪೀರಿಯಡ್ಸ್ ಕೆಲವರಿಗೆ ಲೈಕ್ ನೋಡ್ತಾ ಇರುತ್ತೆ. ಫಸ್ಟ್ ಪೀರಿಯಡ್ಸ್ ಆಗುತ್ತೆ, ಆಮೇಲೆ ಅನದರ್ 2-3 ಮಂತ್ಸ್ ಬಿಟ್ಟು ಮತ್ತೆ ಬರುವಂಥದ್ದು. ಸೊ ಆ ರೀತಿ ಹಾರ್ಮೋನಲ್ ಚೇಂಜಸ್ ಜಾಸ್ತಿಯಾಗಿ ಈ ರೀತಿ ಟೀನೇಜ್ ಏಜಲ್ಲಿರೋ ಮಕ್ಕಳಲ್ಲಿ ಕಾಣಿಸ್ತಾ ಇರುತ್ತೆ. ಅದಕ್ಕೇ ನಾನು ಹೇಳಿದ್ದು ಆ ಒಂದು ಕಂಡೀಷನಲ್ಲಿ ನಮಗೆ ಥೈರಾಯ್ಡ್ ಕಂಡೀಷನ್ಸ್ ಎಲ್ಲ ಬರ್ಬೋದು ಅಂತ. ಆಮೇಲೆ ಇನ್ನೊಂದು ನೆಕ್ಸ್ಟು ನಮ್ಮದು ಫಿಸಿಯಾಲಜಿಕಲ್ ಚೇಂಜ್ ಏನಾಗುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಹೇಳ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ಆಗುತ್ತೆ ಅಂದರೆ, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕೂಡ ನಮ್ಮದು ಯೂಟ್ರಸಲ್ಲಿ ಒಂದು ಫೀಟಲ್ ಗ್ರೋತ್ ಡೆವಲಪ್ ಆಗುವಾಗ ಅದು ಫಸ್ಟು ಲೈಕ್ ಟ್ರೈಮಸ್ಟರಲ್ಲಿ ಥೈರಾಯ್ಡ್ ಗ್ರಂಥಿ ಡೆವಲಪ್ ಆಗಲ್ಲ ಬೇಬಿಗೆ. ಸೊ ಆ ಒಂದು ಟೈಮಲ್ಲಿ ಮಟರ್ನಲ್ ಸೈಡಿಂದನೇ ಥೈರಾಯ್ಡ್ ಫಂಕ್ಷನ್ ಮೇಂಟೈನ್ ಮಾಡಬೇಕು ಅಂದವ್ರದ್ದು ಈ ಫೀಟಲ್ ಗ್ರೋತಿಗೆ. ಸೊ ಆ ಒಂದು ಟೈಮಲ್ಲಿ ನಮ್ಮದು ಮಟರ್ನಲ್ ಸೈಡದು ಥೈರಾಯ್ಡ್ ಸ್ವಲ್ಪ ಜಾಸ್ತಿಯಾಗಿ ರಿಲೀಸ್ ಆಗಲೇ ಆಗುತ್ತೆ. ಬಟ್ ಅದು ಸರಿಯಾಗಿ ಮಾನಿಟರ್ ಮಾಡಿ ಮತ್ತೆ ಕಂಟ್ರೋಲ್ ಆಗಲಿಲ್ಲ ಅಂದರೆ ಮತ್ತೆ ಫೀಟಲ್ ಗ್ರೋತಿಗೆ ತುಂಬ ಕನ್ಸ್ಟ್ರಿಕ್ಷನ್ಸ್ ಆಗುವಂಥದ್ದು, ಮೇ ಬಿ ಅಬೋಷನ್ ಆಗೋಕ್ಕೆಲ್ಲ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೇನೆ ಫಸ್ಟು ಪೀರಿಯಡ್ಸ್ ಲೈಕ್ ಪ್ರೆಗ್ನೆಂಟ್ ಆಗುವಾಗಲೇ ನಮ್ಮದು ಥೈರಾಯ್ಡ್ ಫಂಕ್ಷನ್ ನಾವು ಚೆಕ್ ಮಾಡ್ತೀವಿ. ಆಮೇಲೆ ಡ್ಯೂರಿಂಗ್ ಲೈಕ್ ಸೆಕೆಂಡ್ ಟ್ರೈಮಸ್ಟರ್, ಥರ್ಡ್ ಹಂಗೆ ಫ್ರೀಕ್ವೆಂಟಾಗಿ ನಾವು ಚೆಕ್ ಮಾಡ್ತಾ ಇರ್ತೀವಿ. ಸೊ ದ್ಯಾಟ್ ಅದರದ್ದು ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ ರೀತಿಯಲ್ಲಿ. ಆಮೇಲೆ ಅದರಿಂದ ಲೈಕ್ ಆ ಒಂದು ಪರ್ಟಿಕ್ಯುಲರ್ ಫೇಸಲ್ಲಿ ನಮ್ಮದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ನ ಸ್ವಲ್ಪ ಚೇಂಜಸ್ ಆಗಲಿಕ್ಕೆ ಇರುತ್ತೆ. ಆಮೇಲೆ ಮೆನಾರ್ಕ್ ಆಗಿ ಮತ್ತು ಪ್ರೆಗ್ನೆಂಟ್ ಆಗಿ ಆಮೇಲೆ ನಮಗೆ ಮೆನಪೋಸ್ ಆಗುತ್ತೆ. ಫಸ್ಟು ನಮ್ಮದು ಪೀರಿಯಡ್ ಸ್ಟಾಪ್ ಆಗುವ ಟೈಮ್ ಅಂತ ಇದೆ. ಆ ಒಂದು ಟೈಮಲ್ಲಿ ಕೂಡ ನಮ್ಮದು ಥೈರಾಯ್ಡ್ ಫಂಕ್ಷನ್ ಟೆಸ್ಟಲ್ಲಿ ತುಂಬ ಚೇಂಜಸ್ ಆಗೋಕ್ಕಿರುತ್ತೆ. ಯಾಕೆ ಅಂದರೆ ಆಲ್ರೆಡಿ ನಮ್ಮದು ಹಾರ್ಮೋನ್ ಲೆವೆಲ್ಸ್ ಎಲ್ಲ ತುಂಬ ಕೆಳಗಡೆಗೆ ಬರುವಂಥದ್ದು. ಯಾಕೆಂದರೆ ನಮ್ಮದು ಪೀರಿಯಡ್ಸ್ ಆಗಲ್ಲ. ಸೊ ಪೀರಿಯಡ್ಸ್ ಆಗಬೇಕಂದ್ರೆ ನಮ್ಮದು ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಹಾರ್ಮೋನ್ ಲೆವೆಲ್ಸ್ ಎಲ್ಲ ತುಂಬ ಜಾಸ್ತಿಯಾಗಿ ಇರಬೇಕು. ಸೊ ಮೆನಪೋಸ್ ಟೈಮಲ್ಲಿ ಅದೆಲ್ಲ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರುವಂಥದ್ದು. ಅದರಿಂದ ಕೂಡ ನಮಗೆ ಈ ರೀತಿ ಥೈರಾಯ್ಡ್ ಕಂಡೀಷನ್ಸ್ ಎಲ್ಲ ಬರೋಕ್ಕೆ ಇರುತ್ತೆ. ಓಕೆ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ಮಾತಾಡೋಣ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. 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 ನಮಸ್ತೆ ಮಾ, ನಿಮ್ಮ ಹೆಸರು? ಕಾವೇರಿ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಂದಿನಿ ಲೆವೆಟ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ. ಹಲೋ. ಹಲೋ. ಹಲೋ ಕಾವೇರಿ, ಹೇಳಿ. ಹೇಳಿ ಮಾ, ನಿಮ್ಮ ಸಮಸ್ಯೆ ಹೇಳಿ. ತುಂಬಾ ದಿವಸದ ಒಂದು ವರ್ಷದಿಂದ ಕಾಲು ಕೈ ನೋವು ಸಾಧಿಲ್ಲ. ಒಂದು ಕಾಲು ಒಂದು ಕೈ. ಕಾಲು ಹಾಗೆ ಕೈ ನೋವು, ಏನು ಸೆನ್ಸ್ ಆಗ್ತಾ ತುಂಬಾ ಇಲ್ಲ? ಕಡೆ ತೋರಿಸ್ತಾ ಆಗ್ಲೇ ಇಲ್ಲ. ಆಮೇಲೆ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಥೈರಾಯ್ಡ್ ಚೆಕ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳಿದ್ದಾರೆ. ಓಕೆ, ಥೈರಾಯ್ಡ್ ಚೆಕ್ ಮಾಡುವಾಗ ಹೇಗಿದೆ ಅದು? ಮಾಡಿಲ್ಲ ಇನ್ನು. ಮಾಡಲಿಲ್ವಾ ನೀವು? ಅದು ಥೈರಾಯ್ಡ್ ಒಂದ್ಸಲ ಚೆಕ್ ಮಾಡೋದು ಒಳ್ಳೇದೇ. ಬೇರೆ ನಿಮಗೆ ಬೇರೆ ಸಿಂಪ್ಟಮ್ಸ್ ಏನಾದರೂ ಇದೆಯಾ, ರೋಗ ಲಕ್ಷಣಗಳೇನಾದರೂ? ಹೇಗೆ ಅಂದರೆ ತೂಕ ಜಾಸ್ತಿ ಆಗುವಂಥದ್ದು, ಆಗುತ್ತೆ, ಕಾಲು ನೋವು ಮತ್ತು ಕೈ ನೋವು ಮಾತ್ರ ಆಗುತ್ತೆ. ನಿಮಗೆ ತೂಕ ಏನಾದರೂ ಜಾಸ್ತಿ ಏನಾದರೂ ಆಗಿದೆಯಾ? ಕೈ ಅಲಾಡುತ್ತೆ ಗಡ 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 ಅಂತ. ಅಂದರೆ ಫುಲ್ ಶಿವರಿಂಗ್ ಆಗುತ್ತೆ? ಶಿವರಿಂಗ್ ಆಗುತ್ತೆ. ಓಕೆ, ನಿಮಗೆ ತುಂಬ ಟೆನ್ಷನ್ ಏನಾದರೂ ಆಗುತ್ತಾ ಜಾಸ್ತಿಯಾಗಿ? ಓಕೆ, ನಿಮ್ಮದು ಎಂತ ಹೇಳೋದು, ತೂಕ ಏನಾದರೂ ಕಡಿಮೆ ಏನಾದರೂ ಆಗಿದೆಯಾ? 2-3 ಹಾಸ್ಪಿಟ್ಲಿಗೆ ತೋರಿಸ್ತು. ಲಾಸ್ಟಿಗೆ ಆಯುರ್ವೇದ ಹಾಸ್ಪಿಟ್ಲಿಗೆ ಹೋಗಿದ್ದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ. ಕೈ ಮಾತ್ರ ಸ್ಟ್ರೆಚಿಂಗ್ ಆಗೋದು ಕಮ್ಮಿ ಆಗಿಲ್ಲ. ಓಕೆ, ಸೊ ನೀವು ಏನಂದರೆ ನೀವು ಒಂದ್ಸಲ ಥೈರಾಯ್ಡ್ ಚೆಕ್ ಮಾಡಿಸಿ ನೀವು. ಯಾಕೆ ಅಂದರೆ ಇದು ಥೈರಾಯ್ಡ್ ರಿಲೇಟೆಡ್ ಇದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗೋಕ್ಕೆ ಥೈರಾಯ್ಡ್ ಟೆಸ್ಟ್ ಮಾಡೋದು ಒಳ್ಳೆಯದೇ ಆಗುತ್ತೆ. ಓಕೆ
ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ? ಹೋಮಿಯೋ ಕೇರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡುವಾಗ ಅದೇ ಇವಾಗ ಬ್ಲಡ್ ಟೆಸ್ಟ್ ಏನಾದರೂ ಮಾಡಲಿಲ್ಲ ಅಂದ್ರೂ ನಾವು ಅದನ್ನು ಮಾಡಿಸೋಕ್ಕೆ ಹೇಳ್ತೀವಿ. ಯಾಕೆ ಅಂದರೆ ಇವನ್ ಥೈರಾಯ್ಡ್ಸ್ ಕಂಡೀಷನ್ ಅವ್ರದ್ದು ಎಷ್ಟೊಂದು ಕಂಟ್ರೋಲಲ್ಲಿದೆಯಾ, ಆಮೇಲೆ ಮೆಡಿಸಿನ್ಸ್ ಇವಾಗ ಆಲ್ರೆಡಿ ಮಾಡ್ತಾ ಇದೆ ಅಂದರೆ ಅದರಿಂದ ಎಷ್ಟು ಕಂಟ್ರೋಲ್ ಆಗಿದೆ ಇದೆಲ್ಲ ನಾವು ಗೊತ್ತಾಗಬೇಕಾಗುತ್ತೆ. ಸೊ ದ್ಯಾಟ್ ಹೇಗೆ ಅಂದರೆ ನಮ್ಮದು ಮೆಡಿಸಿನ್ ಕೊಡುವ ರೀತಿ ಕೂಡ ಅದರಲ್ಲಿ ಡಿಫ್ರೆಂಟ್ ಆಗುತ್ತೆ. ಸೊ ನಾವು ಮೆಡಿಸಿನ್ಸಲ್ಲಿ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಅಥವಾ ಟೈಲರ್ಡ್ ಮೆಡಿಸಿನ್ಸ್ ಅಂತೆಲ್ಲ ಹೇಳ್ತೀನಿ. ಹೇಗೆ ಅಂದರೆ ಇವಾಗ ಒಂದು ಪೇಷಂಟ್ ಬಂದಾಗ ಆ ಪೇಷಂಟದು ಕಂಪ್ಲೀಟ್ ಹಿಸ್ಟ್ರಿ ನಮಗೆ ಬೇಕಾಗುತ್ತೆ. ಈವನ್ ಮೆಡಿಸಿನಲ್ ಹಿಸ್ಟ್ರಿ ಆದ್ರೂ ಅವ್ರದ್ದು ಪಾಸ್ಟ್ ಹಿಸ್ಟ್ರಿ ಹಂಗೆ ತುಂಬ ಇದಾಗಿ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ಸಿಮ್ಟಮ್ಸ್ ಎಲ್ಲರಲ್ಲಿನೂ ಒಂದೇ ರೀತಿ ಬರೋಕ್ಕಿರಲ್ಲ, ಸೊ ಡಿಫ್ರೆಂಟ್ ಆಗಿಯೇ ಬರುವಂಥದ್ದು. ಸೊ ಅದಕ್ಕೆ ಎಲ್ಲ ಸಿಮ್ಟಮ್ಸ್ನ ಅನಲೈಸ್ ಮಾಡಿ ಅವರಿಗೆ ಉಚಿತವಾಗಿರುವಂಥ ಟ್ರೀಟ್ಮೆಂಟ್ನ ನಾವು ಕೊಡಬೇಕಾಗತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ಸಿಗೆ ನಾವು ಕೇಸ್ ಟೇಕಿಂಗ್ ಅಂತ ಹೇಳ್ತೀನಿ. ಸೊ ಕೇಸ್ ಟೇಕಿಂಗಲ್ಲಿ ಇಷ್ಟೊಂದು ಸಿಮ್ಟಮ್ಸ್ನ ನಾವು ರೆಕಾರ್ಡ್ ಮಾಡ್ತೀವಿ. ಅವರಿಗೆ ಹಸಿವು ಹೇಗಿದೆ, ಅವರದ್ದು ಬಯ್ಯಾರಿಕೆ, ಸೊ ಎವ್ರಿ ಮೈನ್ಯೂಟ್ ಆಗಿರುವಂಥ ಡೀಟೇಲ್ಸ್ ಕೂಡ ನಾವು ಹೇಳಿ ತಿಳ್ಕೊಬೇಕಾಗುತ್ತೆ. ಸೊ ಹಾಗಾಗಿ ಮೆಡಿಸಿನ್ಸ್ ಕೂಡ ಆ ರೀತಿ ಅಷ್ಟು ಎಫೆಕ್ಟಿವ್ ಆಗುವ ರೀತಿಯಲ್ಲಿ ನಾವು ಪೇಷಂಟ್ಸಿಗೆ ಕೊಡುವಂಥದ್ದು. ಸೊ ಏನಾಗುತ್ತೆ ಅಂದರೆ ಅವ್ರದ್ದು ಥೈರಾಯ್ಡ್ ಕಂಡೀಷನ್ ಇಂಪ್ರೂವ್ ಆಗೋ ಜೊತೆ ಅವರದ್ದು ಜನರಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ವಿತೌಟ್ ಎನಿ ಸೈಡ್ ಎಫೆಕ್ಟ್. ನಮ್ಮದು ಹೋಮಿಯೋಪತಿಯಲ್ಲಿ ಬಾಡಿಗೆ ಸೈಡ್ ಎಫೆಕ್ಟ್ ಕೊಡುವ ರೀತಿಯಲ್ಲಿರುವ ಯಾವ ರೀತಿ ಟ್ರೀಟ್ಮೆಂಟು ಬರಲ್ಲ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ಆಮೇಲೆ ಜೆಂಟಲ್ ಆಗಿರುತ್ತೆ. ಜೆಂಟಲ್ ಅಂದರೆ ಇವಾಗ ನಾವು ಇನ್ವೇಸಿವ್ ಆಗಿ ಏನು ಟ್ರೀಟ್ಮೆಂಟ್ ಕೊಡಲ್ಲ ಪೇಷಂಟ್ಸಿಗೆ, ಸೊ ದಟ್ ಅವರಿಗೆ ನೋವಾಗುವ ರೀತಿಯಲ್ಲಿ ಏನೂ ಬರಲ್ಲ. ಸೊ ಇಟ್ ಈಸ್ ಜೆಂಟಲ್ ಇರುತ್ತೆ, ಆಮೇಲೆ ವಿತೌಟ್ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಆಮೇಲೆ ಸೇಫ್ ಆಗಿಯೂ ಇರುತ್ತೆ. ಸೊ ಆ ರೀತಿ ಮೆಡಿಸಿನ್ಸ್ನ ನಾವು ಪೇಷಂಟ್ಸ್ಗೆ ಕೊಡ್ತೀವಿ. ಸೊ ದಟ್ ಅವರದ್ದು ಜನರಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಥೈರಾಯ್ಡ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಓವರಾಲ್ ಅವರದ್ದು ಕ್ವಾಲಿಟಿ ಆಫ್ ಹೆಲ್ತ್ ಅಂತ ಹೇಳ್ತೀನಿ, ಆ ಹೆಲ್ತ್ದು ಕ್ವಾಲಿಟಿ ಕೂಡ ಇಂಪ್ರೂವ್ ಆಗೋ ರೀತಿ ಮೆಡಿಸಿನ್ಸ್ ಬರುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಯಾವೆಲ್ಲ ಟೆಸ್ಟ್ಗಳನ್ನ ಮಾಡಿಸ್ಬೇಕಾಗತ್ತೆ ಅಂತ? ಟೆಸ್ಟ್ಗಳು ಮಾಡೋದು ಮೇಜರಾಗಿ ನಾವು TSH, T3, T4 ಅನ್ನೋ 3 ಟೆಸ್ಟ್ನ ಮಾಡ್ತೀವಿ. ಸೊ TSH ಯಾಕೆ ಅಂದರೆ ಕೆಲವರು ನಾವು ಮೋರ್ ಆಫ್ ಹೇಗೆ ಅಂದರೆ ಇವಾಗ T3, T4 ಮಾಡಲಿಲ್ಲ ಅಂದರೂ ಕೂಡ TSH ಜಾಸ್ತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ ಅಂದರೆ T3, T4 ಕೆಲವು ಟೈಮು ನಾರ್ಮಲ್ ಆಗಿ ಬಂದರೂ ಕೂಡ TSHಲ್ಲಿ ಏನಾದರೂ ಪ್ಯಾರಾಮೀಟರ್ಸ್ ಚೇಂಜ್ ಆಗೋಕ್ಕಿರುತ್ತೆ. ಸೊ ಆವಾಗ ಇವಾಗ ಹೈಪೋಥೈರಾಯ್ಡಲ್ಲಿ ಇದ್ದಾಗ TSH ಜಾಸ್ತಿ ಇರುವಂಥದ್ದು, ಆಮೇಲೆ ಹೈಪರ್ ಥೈರಾಯ್ಡಲ್ಲಿ ಇದ್ದಾಗ TSH ಕಡಿಮೆ ಇದ್ದಾಗ ಕಡಿಮೆ ಥರನೂ ಕಾಣಿಸುತ್ತೆ. ಸೊ ಆ ರೀತಿ ನಾವು ಆ ಮೆಡಿಸಿನ್ಸಿನ ಕೊಡೋದಕ್ಕೆ ಈ ಒಂದು TSH ಕಂಡೀಷನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಆಮೇಲೆ ಇವಾಗ ಇದು 3 ನಾರ್ಮಲ್ ಆಗಿದೆ ಆದ್ರೂ ಅವರಿಗೆ ಸಿಮ್ಟಮ್ಸ್ ಇನ್ನೂ ಲೈಕ್ ಕಂಟಿನ್ಯೂಸ್ ಆಗಿ ಇದೆ ಅಂತ ಇದ್ದಾಗ ಥೈರಾಯ್ಡ್ ಆಂಟಿಜೆನ್ ಟೆಸ್ಟ್ ಅಂತ ಬರುತ್ತೆ. ಸೊ ಅದನ್ನು ನಾವು ಮಾಡ್ತೀವಿ. ಸೊ ಅದರಲ್ಲಿ ಅವರಿಗೆ ಬೇರೆ ಏನಾದರೂ ಅಂಡರ್ಲೈನ್ ಕೋರ್ಸ್ ಏನಾದರೂ ಆಗಿದೆಯಾ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಇನ್ನು ಸ್ಟ್ರಕ್ಚರಲ್ ಚೇಂಜಸ್ ಏನಾದರೂ ಆಗಿದೆ, ಇದೆಲ್ಲ ಫಂಕ್ಷನಲ್ ಚೇಂಜಸ್ ಬಂದಾಗ ನಾವು ಈ ರೀತಿ ಬ್ಲಡ್ ಟೆಸ್ಟಲ್ಲಿ ನಾವು ನೋಡ್ಬೋದು. ಫಂಕ್ಷನಲ್ ಚೇಂಜ್ ಬಿಟ್ಟು ಸ್ಟ್ರಕ್ಚರಲ್ ಚೇಂಜ್ ಆಗುತ್ತೆ. ಸ್ಟ್ರಕ್ಚರಲ್ ಚೇಂಜಸ್ ಹೇಗೆ ಅಂದರೆ ಇವಾಗ ನಾವು ನೆಕ್ಕಲ್ಲಿ ಲೈಕ್ ನೆಕ್ ನೋಡುವಾಗ ಸ್ವಲ್ಪ ಊತ ಬಂದಾಗ, ಮೇ ಬಿ ಒಂದು ಸೈಡ್ ಸ್ವಲ್ಪ ಸ್ವೆಲ್ಲಿಂಗ್ ಆಗಿರುತ್ತೆ, ಅಲ್ಲ ಎರಡು ಕಡೆನೂ ಸ್ವೆಲ್ಲಿಂಗ್ ಬಂದಾಗ, ಸೊ ಆ ರೀತಿ ಏನಾದರೂ ಸ್ಟ್ರಕ್ಚರಲಿ ಚೇಂಜಸ್. ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ನಿಮ್ಮ ಹೆಸರು? ನಮ್ಮ ಹೆಸರು ಮಾದೇವಮ್ಮ ಅಂತ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿವಾ. ಸರಿ ಮೇಡಮ್. ಹಲೋ. ಹಲೋ ಹೇಳಿಮ್ಮ. ಹಲೋ ಡಾಕ್ಟ್ರೆ, ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರಮ್ಮ, ಹೇಳಿ. ಥೈರಾಯ್ಡ್ ಪ್ರಾಬ್ಲಮ್ ಹೇಳ್ತಿರಲ್ಲ ಸರ್ ಡಾಕ್ಟ್ರೆ, ಅದಕ್ಕೆ ಫೋನ್ ಮಾಡಿದ್ವಿ. ಓಕೆ, ಯಾವಾಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆಯಾ? ಹೌದು ಹೌದು ಡಾಕ್ಟ್ರೆ, 5 ವರ್ಷ ಆಯ್ತು ಥೈರಾಯ್ಡ್ ಬಂದು. 5 ವರ್ಷದಿಂದ ಇದೆಯಾ? ಓಕೆ, ಮೆಡಿಸಿನ್ಸ್ ಏನಾದರೂ ಹಾಕ್ತಾ ಇದ್ದೀರಾ ನೀವು? ಹೌದು ಡಾಕ್ಟ್ರೆ, ಮೆಡಿಸನ್ 75 mg ನಿಮ್ತಾನೆ. ಓಕೆ, ಇವಾಗ ಹೇಗಿದ್ದೀರಾ ನಿಮ್ಮದು ಹೆಲ್ತ್ ಎಲ್ಲ? ಹಲೋ. ಹೌದು ಡಾಕ್ಟ್ರೆ, ಒಂಥರ ಜೀವ ಬಡ್ಕೊಂಡಾಗ ಆಗೋದು. ಓಕೆ, ಅಂದರೆ ಜೀವ ಬಡ್ಕೊಳ್ಳೋ ಥರ ಆಗೋದು, ಆ ಥರ ಆಗ್ತಾ ಇದೆ. ಓಕೆ, ನಿಮ್ದು ಏಜ್ ಎಷ್ಟು? ಮೇಡಮ್ ಊದ್ಕತ್ತದ ಗಂಟ್ಲೆಲ್ಲ. ಓಕೆ, ನೀವು ಸ್ಕ್ಯಾನಿಂಗ್ ಏನಾದರೂ ಮಾಡಿದ್ದೀರಾ? ಸ್ಕ್ಯಾನಿಂಗ್ ಮಾಡ್ತಿಲ್ಲ ಡಾಕ್ಟ್ರೆ ನಾವು. ಏನು ಮಾಡಲಿಲ್ವಾ? ಇಲ್ಲ ಡಾಕ್ಟ್ರೆ. ನಿಮ್ಮ ಮನೆ ಇರೋದೆಲ್ಲಿ ಡಾಕ್ಟ್ರೆ? ನಿಮ್ಮ ಮನೆ ಊರಲ್ಲಿ ನಿಮ್ಮದು? ನಮ್ಮೂರು ಚಾಮರಾಜನಗರದಿಂದ ಆಚೆ ಡಾಕ್ಟ್ರೆ. ಚಾಮರಾಜನಗರ. ಚಾಮರಾಜನಗರ. ಸೊ ನಿಮಗೆ ಹತ್ತಿರ ಇರುವಂಥ ಶಾಖೆಗೆ ಬನ್ನಿ ನೀವು. ಯಾಕೆ ಅಂದರೆ ನಿಮಗೆ ಸ್ವಲ್ಪ ಕಾಣಿಸ್ತಾ ಇದೆ ಅಂದರೆ ಇವಾಗ ಥೈರಾಯ್ಡ್ ಈಗ ನೆಕ್ಕಲ್ಲಿ ಕುತ್ತಿಗೆ ಮುಂಭಾಗದಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಊತ ಬಂದಾಗ ಏನಾದರೂ ಇದೆ ಅಂದರೆ ಅದಕ್ಕೆ ಸರಿಯಾಗಿರುವಂಥ ಇನ್ವೆಸ್ಟಿಗೇಷನ್ಸ್ ಬೇಕಾಗುತ್ತೆ. ಯಾಕೆ ಆ ಥರ ಆಗಿದೆ, ಮೆಡಿಸಿನ್ಸ್ ಮಾಡಿದ್ರೂ ಹಾಗೆ ಆಗ್ತಾ ಇದೆ ಅಂದರೆ ಅದಕ್ಕೆ ಇರುವ ಟ್ರೀಟ್ಮೆಂಟ್ ನೀವು ಮಾಡಲೇಬೇಕಾಗತ್ತೆ.
ಹೌದು ಡಾಕ್ಟ್ರೆ ತೊಡೆ ಎಲ್ಲ ಉಳ್ಕೊಬಿಡ್ತದೆ ಡಾಕ್ಟ್ರೆ ಜಾಸ್ತಿ ಆಗ್ಬಿಟ್ರೆ. ಕುತ್ತಿಗೆ ಭಾಗ ಎಲ್ಲ ಊದ್ಕೊಂಡಿದೆ ಅಂತ. ಓಕೆ, ಸೊ ನಿಮಗೆ ನುಂಗಕ್ಕೆಲ್ಲ ಕಷ್ಟ ಆಗ್ಬೋದು. ಹೌದು ಡಾಕ್ಟ್ರೆ ತೊಡೆ ಕಾಲೆಲ್ಲ ಊದ್ಕೊಂಡಿರುತ್ತೆ. ಕಾಲಿಗೆಲ್ಲ ಊತ ಆಗ್ತಾ ಇದೆ. ಹೌದು ಡಾಕ್ಟ್ರೆ ಆಮೇಲೆ ಸುಸ್ತಾಗ್ ನಿಮಗೆ ಬಿ ಪಿ ಶುಗರ್ ಏನಾದರೂ ಇದೆಯಾ ಜೊತೆಯಲ್ಲಿ? ಗೊತ್ತಿದೆ ಡಾಕ್ಟ್ರೆ ಅದೆಲ್ಲ ಚೆಕ್ ಮಾಡ್ತಿಲ್ಲ. ಚೆಕ್ ಇನ್ನೂ ಮಾಡಲಿಲ್ವಾ? ಓಕೆ, ಸೊ ನೀವು ಅದೇ ಒಂದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಕೊಂಡು ಸ್ಕ್ಯಾನಿಂಗ್ ಕೂಡ ಮಾಡಿ ನೀವು ನಮ್ಮನ್ನು ಕನ್ಸಲ್ಟ್ ಮಾಡೋಕ್ಕೆ ಬನ್ನಿ. ಸೊ ನಾವು ಹೇಳ್ತೀವಿ ನೀವು ಏನು ಮಾಡಬೇಕು, ಹೇಗೆ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ ನಿಮಗೆ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಕೆಲವರಿಗೆ ಕುತ್ತಿಗೆ ಭಾಗ ಊದ್ಕೊಂಡಿರುತ್ತೆ, ಇದು ಟ್ರೀಟ್ಮೆಂಟ್ನ ನಂತರ ಮತ್ತೆ ನಾರ್ಮಲ್ ಆಗುತ್ತಾ ಹೇಗೆ ಅಂತ? ಹೌದು, ಅದಕ್ಕೇ ಈ ಒಂದು ಸ್ಟ್ರಕ್ಚರಲ್ಲಿ ಚೇಂಜಸ್ ಏನಾದರೂ ಆಗಿಬಿಟ್ರೆ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ತಕ್ಷಣವೇ ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಊದ್ಕೊಂಡು ಬಂದಾಗ ಅವರಿಗೆ ಸ್ವೆಲ್ಲಿಂಗ್ ಜಾಸ್ತಿ ಆಗುವಾಗ ಅವರಿಗೆ ನುಂಗಕ್ಕೆ ಕಷ್ಟ ಆಗುತ್ತೆ, ನೀರು ಕೂಡ ನುಂಗಕ್ಕಾಗಲ್ಲ ಅಂತ ಇರೋ ಅಷ್ಟೊಂದು ಪೇಯ್ನ್ ಬರುವಂಥದ್ದು. ಹೇಗೆ ಆಗುತ್ತೆ ಅಂದರೆ ಇವಾಗ ಥೈರಾಯ್ಡ್ ನಮ್ಮದು ಎಲ್ಲ ಕಡೆಯೂ ನರ್ವಸ್ ಸಪ್ಲೈಸ್ ಇರುತ್ತೆ. ಸೊ ಹೇಗೆ ಆಗುತ್ತೆ, ಥೈರಾಯ್ಡನ್ನು ಸ್ವಲ್ಪ ಜಾಸ್ತಿಯಾಗಿ ಕನ್ಸಿಡರಬಲಿ ಜಾಸ್ತಿಯಾಗಿ ಬರುವಾಗ ಹೇಗೆ ಆಗುತ್ತೆ ಅಂದರೆ ನಮ್ಮದು ನರ್ವ್ಸ್ ಇರುತ್ತೆ ನಮ್ಮದು ನೆಕ್ಕಲ್ಲಿ, ಸೊ ಅದರಲ್ಲಿ ಕಂಪ್ರೆಷನ್ ಆಗೋಕ್ಕೇನು ಆಮೇಲೆ ನಮಗೆ ನೋವು ಬರುವಂಥದ್ದು. ಫಸ್ಟಿಗೆ ಮೇ ಬಿ ಊತ ಬರುವಾಗ ನಮಗೆ ನೋವೇನು ಅನಿಸಲ್ಲ, ಯಾಕೆಂದರೆ ಅಷ್ಟೊಂದು ಪ್ರೆಷರ್ ಬರಲ್ಲ. ಇನ್ನು ಜಾಸ್ತಿ ಅಮೌಂಟಲ್ಲಿ ಆ ಗ್ರೋತ್ ಜಾಸ್ತಿ ಆಗುವಾಗ ನಮಗೆ ನೋವು ಬರುವಂಥದ್ದು, ಆಮೇಲೆ ನುಂಗಕ್ಕೆ ಕಷ್ಟ ಆಗುವಂಥದ್ದು, ಆ ರೀತಿ ಇರೋ ಸಿಮ್ಟಮ್ಸ್ ಎಲ್ಲ ನಾವು ನೋಟ್ ಮಾಡ್ಬೋದು. ಇವಾಗ ಪೇಷಂಟಿಗೆ ಎಷ್ಟೊಂದು ಸ್ವೆಲ್ಲಿಂಗ್ ಆಗಿದೆ, ಸೊ ಅದರಿಂದ ಅವರಿಗೆ ಬೇರೆ ಏನಾದರೂ ತೊಂದರೆಗಳಾಗ್ತಾ ಇದೆ ಅಂತೆಲ್ಲ ನಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೇನೆ ಸ್ಕ್ಯಾನಿಂಗ್ ಮಾಡುವಾಗ ಅದೆಲ್ಲ ಕ್ಲಿಯರಾಗಿ ನಮಗೆ ಗೊತ್ತಾಗುತ್ತೆ. ವೆದರ್ ಬಿಹೈಂಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ಈವನ್ ಸ್ಟ್ರಕ್ಚರಲ್ ಚೇಂಜಸ್ ಆದ್ರೂ ಕೂಡ ಅದು ಎರಡಾಗಿ ನಮಗೆ ಬರ್ಬೋದು, ಬಿನೈನ್ ಕೂಡ ಇರ್ಬೋದು, ಮ್ಯಾಲಿಗ್ನೆಂಟು ಇರ್ಬೋದು. ಸೊ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಮುಂಚೆ ಇನ್ವೆಸ್ಟಿಗೇಷನ್ಸ್ ಎಲ್ಲ ಕಂಪಲ್ಸರಿ ಮಾಡಬೇಕು ಅಂತ ಹೇಳೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವ ರೀತಿಯಾದಂತಹ ಆಹಾರ ಪದ್ಧತಿಯನ್ನು ಫಾಲೋ ಮಾಡಬೇಕು ಅಂತ? ಇವಾಗ ಫಾಲೋ ಮಾಡೋ ಲೈಕ್ ಡಯಟ್ ಹೇಗೆ ಇರಬೇಕಂದ್ರೆ ಹೆಲ್ದಿ ಡಯಟ್ ಫಾಲೋ ಮಾಡಿ. ಹೆಲ್ದಿ ಡಯಟ್ ಅಂದರೆ ಕನ್ಸ್ಯೂಮ್ ಮಾಡೋ ನೀರಂಶ ಬಂದು ಲೈಕ್ ಮಾಡರೇಟ್ಲಿ 2.5 to 3 ಲೀಟರ್ಸ್ ನೀರು ನಾವು ಒಂದು ದಿನಕ್ಕೆ ಕನ್ಸ್ಯೂಮ್ ಮಾಡೋಕ್ಕೆ ನೋಡಿ. ಆಮೇಲೆ ಲೀನ್ ಫ್ಯಾಟ್ ಮೀಟ್ಸ್ ಬರುತ್ತೆ, ಲೈಕ್ ಚಿಕನ್ ಇರ್ಬೋದು. ಸೊ ಅದು ಪ್ರೋಟೀನ್ ಫುಡ್ನ ಜಾಸ್ತಿ ತಗೋಬೋದು. ಆಮೇಲೆ ಏನಂದರೆ ಲೋ ಫ್ಯಾಟ್ ಡೈರಿ ನಾವು ತಗೋಬೋದು, ಅಂದರೆ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸೇ, ಬಟ್ ಏನಂದರೆ ಲೋ ಫ್ಯಾಟ್ ಇರಬೇಕು. ಆ ರೀತಿ ಫುಡ್ ಐಟಮ್ಸ್ನ ನೀವು ರೆಗ್ಯುಲರ್ ಆಗಿ ತಗೋಬೋದು. ಆಮೇಲೆ ಇವಾಗ ತಗೋಬಾರ್ದು ಲೈಕ್ ಅವಾಯ್ಡ್ ಮಾಡಬೇಕು ಅಂತ ಇರೋದು ಕ್ರೂಸಿಫರಸ್ ವೆಜಿಟೇಬಲ್ಸ್ ಅಂತ ಬರುತ್ತೆ, ಅಂದರೆ ಬ್ರಾಕೊಲಿ, ಕ್ಯಾಬೇಜ್ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು. ಸೊ ಈ ರೀತಿ ಇರೋ ವೆಜಿಟೇಬಲ್ಸ್ನ ನೀವು ಅವಾಯ್ಡ್ ಮಾಡಿ. ಆಮೇಲೆ ಏನಂದರೆ ನೀವು ಫುಡ್ ತಗೊಳ್ಳುವಾಗ ಟೈಮ್ಲಿ ಫುಡ್ನ ಲೈಕ್ ಎಂತ ಹೇಳೋದು ರೂಟೀನಾಗಿ ಒಂದು ಟೈಮಿಗೆ ಕರೆಕ್ಟಾಗಿ ತಿನ್ನೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಏನಂದರೆ ಗ್ಲೂಟನ್ ಅಂತ ಒಂದು ಬರುತ್ತೆ, ಇವಾಗ ನಮ್ಮದು ಗೋಧಿಯಲ್ಲಿ ಎಲ್ಲ ಇರುತ್ತೆ ಗ್ಲೂಟನ್. ಸೊ ಗ್ಲೂಟನ್ ಫ್ರೀ ಇರುವಂಥ ಫುಡ್ ಐಟಮ್ಸ್ನ ತಗೋಬೇಕು. ಪ್ರೋಸೆಸ್ಡ್ ಫುಡ್ ಬರುತ್ತೆ, ಜಾಸ್ತಿ ಶುಗರ್ ಇರುವಂಥ ಫುಡ್ ಐಟಮ್ಸ್ ಕಂಟ್ರೋಲ್ ಮಾಡಬೇಕು. ಎಕ್ಸಾಂಪಲ್ ನೋಡಿದರೆ ಪೇಸ್ಟ್ರೀಸ್ ಇರ್ಬೋದು, ಕೇಕ್ಸ್ ಇರ್ಬೋದು. ಸೊ ಜಾಸ್ತಿ ಶುಗರ್ ಕಂಟೆಂಟ್ ಇರೋ ಫುಡ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಆಮೇಲೆ ಹ್ಯಾಬಿಟ್ಸ್ ಏನಾದರೂ ಇದೆ, ಸ್ಮೋಕಿಂಗ್, ಆಲ್ಕೋಹಾಲ್, ಆ ಥರ ಹ್ಯಾಬಿಟ್ಸ್ ಏನಾದರೂ ಇದೆ ಅಂದರೆ ಅದನ್ನು ನೀವು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದೆಲ್ಲ ನಮ್ಮದು ಥೈರಾಯ್ಡ್ ಹೆಲ್ತ್ಗೆ ಅಡ್ವರ್ಸ್ ಆಗಿ ಎಫೆಕ್ಟ್ ಆಗುವಂಥದ್ದು, ಹಾಗಾಗಿ ನಮ್ಮದು ಜನರಲ್ ಹೆಲ್ತ್ ಕೂಡ ಎಫೆಕ್ಟ್ ಆಗುವಂಥದ್ದು. ಸೊ ಆ ರೀತಿ ಇರೋ ಫುಡ್ ಐಟಮ್ಸ್ನೆಲ್ಲ ಜಾಸ್ತಿಯಾಗಿ ಅವಾಯ್ಡ್ ಮಾಡಬೇಕು. ಆಮೇಲೆ ತಿನ್ನಬೇಕು ಅಂತಿದ್ರೆ ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡಿ. ಸ್ಯಾಲೆಡ್ಸ್ ತಗೋಬೋದು, ಬಟ್ ಏನಂದರೆ ಸ್ಯಾಲೆಡ್ಸಲ್ಲಿ ರಾ ಆಗಿ ಈ ರೀತಿ ಕ್ಯಾಬೇಜ್, ಕಾಲಿಫ್ಲವರ್ ಮತ್ತು ಸ್ಟಿರ್ ಫ್ರೈ ಆಗಿರೋ ಬ್ರಾಕೊಲಿ ಅದನ್ನು ಆ್ಯಡ್ ಮಾಡೋ ಬದಲು ಸ್ವಲ್ಪ ರಿಚ್ ಆಗಿರುವಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಇವಾಗ ನಾವು ಹೇಗೆ ಲೈಕ್ ಎಲ್ಲ ಫ್ರೂಟ್ಸ್ನ ನೀವು ತಿನ್ಬೋದು. ಯಾವುದು ತಿನ್ನಬಾರ್ದು ಅಂತ ಲೈಕ್ ಥೈರಾಯ್ಡಲ್ಲಿ ಬರಲ್ಲ, ಎಲ್ಲದನ್ನು ತಿನ್ಬೋದು. ವೆಜಿಟೇಬಲ್ಸಲ್ಲಿ ಈ ರೀತಿ ಕ್ಯೂಕಂಬರ್ಸ್ ಇರ್ಬೋದು, ಅದೆಲ್ಲ ಸ್ವಲ್ಪ ಜಾಸ್ತಿಯಾಗಿ ನಾವು ತಗೋಬೋದು. ಎಸ್ ಡಾಕ್ಟರ್, ಇನ್ನು ಇಷ್ಟು ಹೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಕುರಿತಾಗಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 21 212.